ಇವತ್ತು ಒಂದು ವಿಶೇಷವಾದ ಸಂಚಿಕೆ. ಯಾಕೆ ವಿಶೇಷವಾದ್ದು ಅಂತಂದರೆ ಇದು ಅಪ್ಪಟ ಕ್ರೈಮ್ಗೆ ಸಂಬಂಧಪಟ್ಟಂಥ ಸ್ಟೋರಿ. ಏನದು ಕ್ರೈಮು? ಹಾಸನದ ಪೊಲೀಸ್ನವರ ಕೆಲಸವನ್ನು ನಿಜಕ್ಕೂ ಕೂಡ ಮೆಚ್ಚಲೇಬೇಕು. ಏಕಾಏಕಿ ಕೇವಲ 1 ವಾರ 10 ದಿವಸದಲ್ಲಿ ಒಂದು ದೊಡ್ಡ ಜಾಲವನ್ನು ಭೇದಿಸಿ ಜನಗಳ ಮುಂದೆ ಇದು ನೋಡಿ ಕ್ರೈಮು ಅಂತೇಳಿ ತೋರಿಸಿರ್ತಕ್ಕಂಥ ಹೆಗ್ಗಳಿಕೆ ಹಾಸನದ ಪೊಲೀಸ್ನವ್ರದ್ದು. ಅವತ್ತು ಅದೊಂದು ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ಗೆ ಬಂದು ಕಣ್ಣೀರು ಹಾಕದೆ ಹೋಗಿದ್ದಾರೆ. ಇಷ್ಟೊಂದು ದೊಡ್ಡ ಜಾಲ ಪತ್ತೆ ಆಗ್ತಿರಲಿಲ್ಲ. ಆ ಹೆಣ್ಣು ಮಗಳು ಪೊಲೀಸ್ ಸ್ಟೇಷನ್ಗೆ ಬಂದು ದೂರು ಕೊಡಕ್ಕೆ ಬಂದವಳು ಯಾಕೆ ಕಣ್ಣೀರು ಹಾಕ್ತಿದ್ದಾಳೆ ಅಂತ ಪೊಲೀಸ್ನವ್ರು ವಿಚಾರ ಮಾಡಿದಾಗಲೇ ಈ ವಿಚಾರ ಆಚೆಗೆ ಬಂದಿತ್ತು. ಏನದು ವಿಚಾರ? ಹೊಳೆನರಸೀಪುರದಂತಹ ಒಂದು ತಾಲೂಕು ಕೇಂದ್ರದಲ್ಲಿ ಹನಿ ಟ್ರ್ಯಾಪ್ ಥರದ್ದನ್ನು ದೊಡ್ಡ ದಂಧೆಯನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಒಂದು ದೊಡ್ಡ ಜಾಲವೇ ಪತ್ತೆಯಾಗಿದೆ. 4 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ತನಿಖೆ ಮುಂದುವರೆದಿದೆ. ವಿವರಣೆ ಏನು ಅಂತಂದರೆ, ಅವರ ಹೆಸರು ನಾಗಲಕ್ಷ್ಮಿ ಅಂತ. ಅವರು ಕಾನೂನು ಪದವೀಧರೆ ಅಂತ ಹೇಳೋದಾಗುತ್ತೆ. LLB ಓದಿದಾರಂಥವರು. ಆ ನಾಗಲಕ್ಷ್ಮಿ ಅನ್ನೋರು ಅವರ ಗಂಡ ಸಿದ್ದೀಕಿ ಅಂತೇಳಿ, ಆಮೇಲೆ ಅವರ ಸ್ನೇಹಿತ ಇನ್ನೊಬ್ಬ ಪಣಿ ಅಂತ, ಲ್ಯಾಬ್ ಟೆಕ್ನಿಷಿಯನ್ನು. ಇವ್ರ ಸುತ್ತ ಈ ಹನಿ ಟ್ರ್ಯಾಪ್ ಜಾಲ ಅಲಿತಾ ಹೋಗುತ್ತೆ. ಈ ನಾಗಲಕ್ಷ್ಮಿ ಅನ್ನೋಳು ಏನು ಮಾಡ್ತಾರೆ, ಯಾವುದೇ ಈ ಅಸಹಾಯಕ ಮಹಿಳೆಯರು, ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಮಹಿಳೆಯರು, ಪಾಪ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ಕೊಂಡು ಬರ್ತಕ್ಕಂಥ ಮಹಿಳೆಯರೇ ಇವರಿಗೆ ಮೇಯ್ನ್ ಟಾರ್ಗೆಟ್. ಆ ಮಹಿಳೆಯರನ್ನ ಇಟ್ಕೊಂಡು ಏನು ಮಾಡ್ತಾರೆ ಇವರು, ಅವ್ರನ್ನ ವಿಡಿಯೋ ಮಾಡಿ ಅವ್ರ ಜೊತೆ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅಂತೇಳಿ, ಮೊದಲೇ ಮಾನಸಿಕವಾಗಿ ಕಿರುಕುಳ ಅನುಭವಿಸಿ ತುಂಬ ಸೋಲನ್ನು ಅನುಭವಿಸಿ ಜೀವನದಲ್ಲಿ ಬಂದಿರತಕ್ಕಂಥವ್ರನ್ನ ಬಳಸ್ಕೊಂಡು ನೀವು ಇನ್ನೊಬ್ಬ ಗಂಡಸಿನ ಮೇಲೆ ಸುಳ್ಳು ಅತ್ಯಾಚಾರದ ಕೇಸ್ ಕೊಡು ಅಂತೇಳಿ ಒತ್ತಾಯ ಮಾಡ್ತಾರೆ. ಆ ಒತ್ತಾಯ ಮಾಡೋದ್ರ ಮುಖಾಂತರ ನಿಮಗೂ ಹಣ ಆಗುತ್ತೆ, ನೀನು ದೂರು ಕೊಟ್ಟರೆ ನಮಗೂ ದುಡ್ಡಾಗತ್ತೆ, ಯಾರ ಮನೆ ಬೇಕಾದ್ರೆ ಹಾಳಾಗೋಗ್ಲಿ ಅನ್ನೋ ಥರದ್ದು ಇವ್ರದ್ದು ಆಲೋಚನೆ. ಯಾವಾಗ ಈ ಮಹಿಳೆ ಇದೇ ಥರ ಇವರ ಮಾತನ್ನು ಕೇಳಿ ದೂರು ಕೊಡೋದಕ್ಕಿಂತ ಸ್ಟೇಷನ್ಗೆ ಹೋದಾಗ ಆ ಮಹಿಳೆಗೆ ಮನಸ್ಸು ಒಪ್ಪಿಲ್ಲ, ನಾನು ಯಾಕೆ ಸುಮ್ಮನೆ ದೂರು ಕೊಡಲಿ ಅಂತ. ಅವಾಗ ಏನು ಮಾಡಿದ್ದಾರೆ, ಅಲ್ಲಿ ಕೂತ್ಕೊಂಡು ಸ್ಟೇಷನ್ ಒಳಗೆ ಶುರು ಮಾಡಿದಾಗ ಪೊಲೀಸ್ನವ್ರಿಗೆ ಏನೋ ಡೌಟ್ ಬಂದಿದೆ, ಯಾಕೆ ಮಾಡ್ತಾ ಇದೆಯಾ ಅಂತ ಕೇಳಿದ್ದಾರೆ. ಅವಾಗ ಒಂದೊಂದಾಗಿ ಬಾಯ್ಬಿಟ್ಟಿದ್ದಾರೆ. ಹಿಂಗೆ ನಾಗಲಕ್ಷ್ಮಿ ಅಂತ ಒಬ್ಬ ಅಡ್ವೊಕೇಟ್ ಇದ್ದಾರೆ. ಅವರ ಹತ್ರ ನನಗೆ ನ್ಯಾಯ ಕೊಡಿಸಿ, ನನ್ನ ಗಂಡನಿಂದ ನನಗೆ ಕಿರುಕುಳ ಆಗ್ತಾ ಇದೆ ಅಂತೇಳಿ ನ್ಯಾಯ ಕೊಡಿಸಿ ಅಂತ ಬಂದಿದ್ದೆ. ಅವ್ರು ನನ್ನನ್ನು ಸ್ವಲ್ಪ ದಿವಸ ಮನೇಲಿ ಇಟ್ಕೊಂಡಿದ್ರು, ನನಗೆ ಮನೆ ಕೂಡ ಮಾಡಿಕೊಟ್ಟಿದ್ರು. ಆ ಮನೆಗೆ ಬರತಕ್ಕಂಥ ಕೆಲವು ಗಂಡಸರನ್ನು ಕಳಿಸಿ ಅದನ್ನು ಫೋಟೋ ತಕ್ಕೊಂಡು ಆಮೇಲೆ ಅವರು ನೀ ಇಂಥರ ಬಗ್ಗೆ ಹೋಗಿ ಕಂಪ್ಲೇಂಟ್ ಕೊಡು, ಇವನು ನನಗೆ ಅತ್ಯಾಚಾರ ಮಾಡಕ್ಕೆ ಬಂದಿದ್ದ, ಅತ್ಯಾಚಾರ ಆಯ್ತು ನನ್ನ ಮೇಲೆ ಅಂತೇಳಿ ಕೇಸ್ ಕೊಡು ಅಂತೇಳಿ ನನಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಆದರೆ ನನ್ನ ಮೇಲೆ ಯಾವ ಅತ್ಯಾಚಾರ ಕೂಡ ಆಗಿಲ್ಲ, ನಾನು ಸುಮ್ಮನೆ ಹೆಂಗೆ ಕೇಸ್ ಕೊಡಲಿ, ನನಗೆ ಬೇಕಾಗಿದ್ದು ನ್ಯಾಯ, ಹಂಗಾಗಿ ಲಾಯರ್ ಹತ್ರಕ್ಕೆ ಹೋಗಿದ್ದೆ. ಅದನ್ನು ಮತ್ತಷ್ಟು ವಿಚಾರಣೆ ಮಾಡಿದಾಗ ಇನ್ನೂ ಗಂಭೀರವಾದಂಥ ಮೈ ನಡುಗಿಸ್ತಕ್ಕಂಥ ವಿಚಾರಗಳು ಆಚೆ ಕಡೆ ಬರ್ತವೆ. ಯಾವಾಗ ಇವಳು ಈಕೆ ನಾನು ಕೇಸ್ ಕೊಡಲ್ಲ ಅಂತ ಹಠಕ್ಕೆ ಬಿದ್ದಾಗ ಈ ನಾಗಲಕ್ಷ್ಮಿ ಅನ್ನೋಳು ಏನು ಮಾಡ್ತಾಳೆ, ಅವನ ಸ್ನೇಹಿತ ಅದೇ ಗುಂಪಿನ ಇನ್ನೊಬ್ಬ ಪಣಿ ಅಂತ ಅವನ ಅಡ್ಡ ಹೆಸರು, ಅವನು ಇನ್ನೊಂದೇನೋ ಹೆಸರಿದೆ, ಒಂದು ಪಣಿ ಅಂತ ಕರೆದಿರಂತ, ಅವನು ಡಾಕ್ಟ್ರ್ ಅಲ್ಲ, ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ನು. ಅವನನ್ನು ಹೆಂಗೆ ಸಿಕ್ಕಿ ಬಂದ್ಬಿಟ್ಟು ಇವನು ಡಾಕ್ಟ್ರು ಅಂತ ನಂಬಿಸಿ ನಿನ್ನ ಮೇಲೆ ರೇಪ್ ಆಗಿದೆ ಅನ್ನೋದನ್ನು ನಾವು ಪ್ರೂವ್ ಮಾಡ್ತೀವಿ, ನೀನು ಸುಳ್ಳು ಹೇಳ್ತಾ ಇದೆಯಾ, ಇದನ್ನು ನಿನ್ನ ಗಂಡನಿಗೆ ಮುಟ್ಟಿಸ್ತೀವಿ, ಸೊಸೈಟಿಗೆ ಮುಟ್ಟಿಸ್ತೀವಿ, ನಿನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗ್ತೀವಿ ಅಂತೇಳಿ ಆಕೆನ ಬೆದರಿಸಿದ್ದಾರೆ. ಅವರ ಏನು ಅಂಗಾಂಗಗಳನ್ನೆಲ್ಲ ಮುಟ್ಟಿ ಭಾಳ ಅಸಹ್ಯವಾಗಿ ನಡ್ಕೊಂಡಿದ್ದಾರೆ. ಪಾಪ ಅಸಹಾಯಕ ಹೆಣ್ಣು ಮಕ್ಕಳು ಏನು ಮಾಡಿದ್ದಾಳೆ, ಕೊನೆಗೆ ಆಯಿತು ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳ್ಬಿಟ್ಟು ಸ್ಟೇಷನ್ಗೆ ಹೋಗಿ ದೂರು ಕೊಡೋಕೆ ಹೋಗಿದ್ದಾಳೆ, ಸುಳ್ಳು ದೂರು ಕೊಡೋದಕ್ಕೆ. ಎಂಥ ಜಗತ್ತನ್ನು ನಾವು ಬದುಕ್ತಾ ಇದೀವಿ ಅಂತಂದರೆ, ಒಂದು ಕಡೆ ಅಸಹಾಯಕ ಮಹಿಳೆಯರು, ನಾವು ಇವತ್ತು ಹೇಳ್ತಿದ್ದೀವಿ ಯಾವುದೋ ಒಂದು ಗೃಹಲಕ್ಷ್ಮಿನೋ ಶಕ್ತಿ ಯೋಜನೆನೋ ಬಂದಾಗ ಮಹಿಳೆಯರ ಸಬಲೀಕರಣ ಆಗೋಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ. ಆದರೆ ಮಹಿಳೆಯರು ಇವತ್ತು ಯಾವ ಸ್ಥಿತಿಲಿದ್ದಾರೆ ಅಂತಂದರೆ, ಅವರಿಗೆ ನ್ಯಾಯ ಅಂತಕ್ಕಂಥದ್ದು ಮರೀಚಿಕೆ ಆಗೋಗಿದೆ. ಇನ್ನೊಂದು ಕಡೆ ಈ ಅಸಹಾಯಕ ಮಹಿಳೆಯರನ್ನೇ ಇಟ್ಕೊಂಡು ಅವ್ರನ್ನೇ ಬಂಡವಾಳ ಮಾಡ್ಕೊಂಡು ಎಷ್ಟು ಜನಗಳ ಮನೆಯನ್ನು ಇವತ್ತು ನಾಗಲಕ್ಷ್ಮಿ ಮತ್ತು ಟೀಮ್ನವ್ರು ಹಾಳು ಮಾಡಿರ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಹಾಸನದ ಪೊಲೀಸ್ನವ್ರನ್ನ ಕೆಲಸವನ್ನು ನಿಜಕ್ಕೂ ಕೂಡ ಮೆಚ್ಚಬೇಕಾಗತ್ತೆ. ಈ ಹಿಂದೆ ಇದ್ದಂಥ SP ಮೊಹಮ್ಮದ್ ಸುಜಿತಾ ಅವರು ಒಂದೇ ಒಂದು ಕೇಸ್ನು ಕೂಡ ಈ ರೀತಿ ಫಾಲೋ ಅಪ್ ಮಾಡಿದ ಉದಾಹರಣೆಗಳಿಲ್ಲ. ಆದರೆ ಈಗ ಹೊಸದಾಗಿ ಬಂದಿರತಕ್ಕಂಥ SP ಶುಭನ್ವಿತಾ ಇದ್ದಾರಲ್ಲ, ಅವ್ರು ಬಂದ ಮೇಲೆ ಹಾಸನದ ಕಾನೂನು ಸುವ್ಯವಸ್ಥೆ ಒಂದು ಹದಕ್ಕೆ ಬಂದಂಗೆ ಕಾಣುತ್ತೆ. ಈ ಥರದ್ದೇ ನಂಬಿಕೆಗಳು. ಕ್ರೈಮ್ನ ಯಾರು ನಿಲ್ಸೋಕ್ಕಾಗಲ್ಲ, ಯಾವಾಗ ಎಲ್ಲಿ ಕ್ರೈಮ್ ನಡೆಯುತ್ತೆ ಅಂತ ಗೊತ್ತಾಗಲ್ಲ. ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಗೊತ್ತು, ಜನಕ್ಕೂ ಗೊತ್ತು. ಆದರೆ ಜನಗಳಲ್ಲಿ ನೆಮ್ಮದಿ ಮೂಡಿಸೋದೇನು ಅಂತಂದರೆ, ಕೇವಲ ಫೆಬ್ರವರಿ 15ನೇ ತಾರೀಕು ಹಾಕಿ ದೂರು ಕೊಡೋಕೆ ಬಂದಿದ್ದು ಇವತ್ತು ಇನ್ನೂ ಕೂಡ 1 ವಾರ 10 ದಿವಸ ಆಗಿಲ್ಲ. ಈಗಾಗಲೇ ಟ್ರ್ಯಾಪ್ ಮಾಡಿ ಕಂಪ್ಲೀಟಾಗಿ ಇದು ವಿಷಯ ಅಂತೇಳಿ ಜನಗಳ ಮುಂದೆ ಇಟ್ಟಾಗ ಜನಕ್ಕೊಂದು ನಿರಾಳತೆ ಬರುತ್ತೆ. ಪೊಲೀಸ್ ಇಲಾಖೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದು. ಆ ಕೆಲಸಕ್ಕೋಸ್ಕರ ಹೊಸದಾಗಿ ಬಂದಿರತಕ್ಕಂಥ SP ಶುಭನ್ವಿತಾ ಅವ್ರಿಗೂ ಮತ್ತು ಅಡಿಷನಲ್ SP ತಮ್ಮಯ್ಯ ಅವ್ರಿಗೂ ಕೂಡ ನಮ್ಮ ಚಾನಲ್ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತವೆ. ಯಾಕೆಂತಂದರೆ ಹಾಸನ ಜಿಲ್ಲೆ ಕ್ರೈಮ್ ವಿಚಾರದಲ್ಲಿ ತಲ್ಲಣಿಸೋಗಿತ್ತು, ಏನಪ್ಪ ಮಾಡೋದು ಹಿಂಗಾದರೆ ಅಂತ. ಈ ರೀತಿಯ ವಿಚಾರಗಳಿಂದ ಜನಗಳಲ್ಲಿ ಒಂದಷ್ಟು ಸಮಾಧಾನ ಬರುತ್ತೆ. ಈಗ ಇನ್ನೊಂದು ಕೇಸ್ ಇದೆ ಕ್ರೈಮ್ ವಿಚಾರಕ್ಕೆ ಸಂಬಂಧಪಟ್ಟಾಗ, ಇನ್ನೊಂದು ಕೇಸು. ಆಕೆಯ ಹೆಸರು ಪ್ರಿಯಾಂಕಾ ಅಂತ. ಬೇಲೂರು ಬಸ್ ಸ್ಟ್ಯಾಂಡಿಂದ ಆಕೆ ಕಾಣೆ ಆಗ್ತಾಳೆ. ಬೇಲೂರು ಬಸ್ ಸ್ಟ್ಯಾಂಡಿಂದ ಕಾಣೆ ಆದ ನಂತರ ಆಕೆಯ ಬಟ್ಟೆಗಳು ಬೇಲೂರು ಮತ್ತು ಹಾಸನದ ಮಧ್ಯದಲ್ಲಿ ಇರ್ತಕ್ಕಂಥ ಕಲ್ಕೆರೆ ಅನ್ನುವ ಕೆರೆ ಬಳಿ ಆ ಬಟ್ಟೆಗಳು ಸಿಗ್ತವೆ.
ಇವಳೇನೋ ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕು ಅಂತೇಳಿ ಇಡೀ ಪೊಲೀಸ್ ಇಲಾಖೆ ತಲೆ ಕೆಡಿಸ್ಕೊಂಡು ಯಾರ್ಯಾರನ್ನ ಕರ್ಕೊಂಡ್ಬಂದು ಕೆರೆನೆಲ್ಲ ಶೋಧ ಮಾಡಿ ಏನೇನೂ ಸಿಗದೇ ಇದ್ದಾಗ ಇಲ್ಲೇನೋ ಡೌಟ್ ಹೊಡಿಯೋಕ್ಕೆ ಶುರುವಾಗುತ್ತೆ. ಆವಾಗ ಕೇವಲ ಕೆಲವೇ ದಿನಗಳಲ್ಲಿ ಆ ಪ್ರಿಯಾಂಕಾ ಮತ್ತು ಆಕೆಯ ಪ್ರಿಯಕರ ಡೇವಿಡ್ ಅನ್ನೋನ್ನ ಒಟ್ಟಿಗೆ ಕರ್ಕೊಂಬರ್ತಾರೆ. ವಿಷಯ ಏನು ಅಂತಂದರೆ ಆ ಪ್ರಿಯಾಂಕಾ ಅನ್ನೋಳಿಗೆ ಡೇವಿಡ್ ಅನ್ನೋನ ಮೇಲೆ ಪ್ರೇಮ ಆಗಿರುತ್ತೆ, ಪ್ರೀತಿ ಆಗಿರುತ್ತೆ. ಆದರೆ ಅವಳಿಗೆ ಮದುವೆ ಕೂಡ ಆಗಿರುತ್ತೆ. ಗಂಡ ಬೇಡ, ನಾನು ಡೇವಿಡ್ ಜೊತೆ ಹೋಗ್ತೀನಿ ಅನ್ನೋದು ಅವಳು ನಿಲುವು. ಆದರೆ ಅವಳು ಆ ಥರ ನೇರವಾಗಿ ಗಂಡನಿಗೆ ಹೇಳಿ ಡೇವಿಡ್ ಜೊತೆ ಹೋಗಲ್ಲ. ಅದಕ್ಕೆ ಬೇರೆ ಥರದ್ದೇನೋ ಪ್ಲ್ಯಾನ್ ಮಾಡ್ತಾಳೆ. ನಾನೇನೋ ಮಿಸ್ಸಿಂಗ್ ಆಗಿಬಿಟ್ಟಿದ್ದೀನಿ ಅನ್ನೋ ಥರದ್ದು ಬಿಂಬಿಸ್ಬೇಕು ನಾನು ಅಂತೇಳಿ ಮಿಸ್ಸಿಂಗ್ ಥರದ್ದೇನೋ ಮಾಡೋಕ್ಕೆ ಹೋಗಿ ಕೊನೆಗೆ ಅದೆಲ್ಲ ಕುಣಿಗಲಲ್ಲಿ ಅವ್ರನ್ನ ಸೆರೆ ಹಿಡಿಲಾಯಿತು. ಆ ಡೇವಿಡ್ ಅನ್ನೋನು ಕುಣಿಗಲಲ್ಲಿ ವಾಸ ಆಗಿರ್ತಾನೆ, ಅಲ್ಲಿಂದ ವಾಪಸ್ ಕರ್ಕೊಂಬರ್ತಾರೆ. ಇಲ್ಲಿ ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಇದು ಕೂಡ ಒಂದು ಕ್ರೈಮು. ಈ ವಿಚಾರದಲ್ಲಿ ಒಂದು ಸಣ್ಣ ಸೂಕ್ಷ್ಮತೆ ಇದೆ. ಆ ಸೂಕ್ಷ್ಮತೆ ಏನು ಅಂತಂದರೆ ಆ ಪ್ರಿಯಾಂಕಾ ಅನ್ನೋ ಹೆಣ್ಮಗಳು ಮಾಡಿದ್ದು ತಪ್ಪು. ಇದನ್ನು ಯಾರು ಕೂಡ ಸರಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಯಾವುದನ್ನಾದರೂ ಬೇಕು ಅಥವಾ ಬೇಡ ಅಂತ ಹೇಳೋದಕ್ಕೆ ಒಂದು ರೀತಿ ನೀತಿ ಇರುತ್ತೆ. ಅದನ್ನು ನಾನು ಮಿಸ್ಸಿಂಗ್ ಆಗಿದೆ ಅಂತ ಬಿಂಬಿಸೋದಕ್ಕೆ ಹೋಗಿ ಬಟ್ಟೆಗಳನ್ನೆಲ್ಲೋ ಬಿಸಾಕಿ ಪೊಲೀಸ್ನೂ ದಿಕ್ಕು ತಪ್ಪಿಸಿ ಆ ಮನೆಯವ್ರನ್ನೂ ಕೂಡ ದಿಕ್ಕು ತಪ್ಪಿಸಿ ಆತಂಕಕ್ಕೆ ದೂಡಿ ಮಾಡಿದಂಥ ಕೆಲಸ ಇತ್ತಲ್ಲ, ಅದು ಭಾಳ ಆತಂಕಕಾರಿಯಾದ್ದು. ಆದರೆ ಈ ಮೀಡಿಯಾಗಳು ಮಾಡ್ತಾ ಇದ್ದಾವಲ್ಲ, ಅದಷ್ಟು ದೊಡ್ಡ ಆಘಾತಕಾರಿ ಕೆಲಸವ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಆ ಪ್ರಿಯಾಂಕಾ ಅವರ ಮನೆಯವ್ರದ್ದು ಏನು ತಪ್ಪಿದೆ ಇದರಲ್ಲಿ. ಈ ಕಡೆ ನಾಗಲಕ್ಷ್ಮಿ ಕೇಸ್ ಹೇಳಿದ್ವಲ್ಲ, ಹನಿ ಟ್ರ್ಯಾಪ್ದು, ಅದರಲ್ಲಿ ಬಿಡಿ ಗಂಡ ಹೆಂಡತಿಯ ಮನೆ ಇಡೀ ಇದೇ ಆ ಥರದ್ದು. ಅದರಲ್ಲಿ ನೀವು ಎಲ್ಲರನ್ನೂ ಕೂಡ ಶಿಕ್ಷೆಗೆ ಒಳಪಡಿಸೋದು ಏನು ತಪ್ಪಿಲ್ಲ. ಆದರೆ ಪ್ರಿಯಾಂಕಾ ಕೇಸಲ್ಲಿ ಇರ್ತಕ್ಕಂಥ ಟ್ವಿಸ್ಟ್ ಇದೆಯಲ್ಲ, ಪ್ರಿಯಾಂಕಾ ಪ್ರೀತಿಗೆ ಬಿದ್ದಂತೋಳು, ಪ್ರೀತಿಸೋದು ತಪ್ಪಲ್ಲ. ಆದರೆ ಗಂಡನಿದ್ದಾಗಲೂ ಕೂಡ ಗಂಡನಿಗೆ ನೇರವಾಗಿ ಹೇಳಿ ನನಗೆ ನೀನು ಬೇಡ, ನಾನು ಇನ್ನೊಬ್ಬ ಜೊತೆ ಮದುವೆ ಆಗ್ತೀನಿ, ನಿಂಗೆ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಒಂದು ಶಕ್ತತೆ ಬಂದಿಲ್ಲ. ಅಂದರೆ ಪ್ರಿಯಾಂಕಾ ಕೂಡ ಒಬ್ಬಳು ಅಸಹಾಯಕಿ. ಆ ಅಸಹಾಯಕಿ ಮಾಡಿರ್ತಕ್ಕಂಥ ಕೆಲಸಕ್ಕೋಸ್ಕರ ಒಂದಷ್ಟು ಟೆನ್ಷನ್ ಕ್ರಿಯೇಟ್ ಆಗಿದ್ದು ನಿಜ. ಆದರೆ ನಂತರ ಆ ಪ್ರಿಯಾಂಕಾ ಅವ್ರ ಮನೆಯವರು ಎಷ್ಟು ಸಫರ್ ಆಗ್ತಾ ಇದ್ದಾರೆ ಇವತ್ತು. ಅವ್ರ ಮನೆಯವ್ರದ್ದು ಏನು ತಪ್ಪಿದೆ ಇದರಲ್ಲಿ. ಆ ಪ್ರಿಯಾಂಕಾ ಅವ್ರ ಸಹೋದರ ಕೈ ಮುಗಿದು ಟಿ ವಿ ರಿಪೋರ್ಟರ್ಗಳು ಮುಂದೆ ಕೇಳ್ಕೊಂಡು, ಸಾರ್ ಇಲ್ಲಿಗೆ ಬಿಟ್ಬಿಡಿ, ಕೇಸ್ ಆಗಿದೆಯಲ್ಲ ಅದು ಮುಂದೆ ಹೆಂಗೋ ಆಗೋಗುತ್ತೆ, ನಮ್ಮ ನೆಮ್ಮದಿಯಾಗಿ ಬದುಕಕ್ಕೆ ಬಿಡಿ, ಏನು ಹಬ್ಬಬ್ಬ ಅವಳು ಏನೋ ಒಂದು ತಪ್ಪು ಮಾಡಿದ್ಲು, ಆ ತಪ್ಪಿಗೆ ಅವ್ಳು ಶಿಕ್ಷೆ ಅನುಭವಿಸ್ತಾಳೆ ಅಂತ. ಆದರೆ ನಮ್ಮ ಮೀಡಿಯಾದ ಹಸುವಿದೆಯಲ್ಲ, ಹಸುವು ಅದನ್ನು ಸುದ್ದಿಕ್ಕೆ ಬಿಡೋ ಥರ ಕಾಣ್ತಾ ಇಲ್ಲ. ಈಗ ಪ್ರಿಯಾಂಕಾ ಮಾಡಿದ ತಪ್ಪು ಅಂತ ನಾವು ಒಪ್ಕೊಂತೀವಿ. ಆದರೆ ಆ ತಪ್ಪು ಯಾವ ಮಟ್ಟದ್ದು, ಅದಕ್ಕೆ ಕೊಡ್ತಾ ಇರ್ತಕ್ಕಂಥ ಮೀಡಿಯಾ ಟ್ರಯಲ್ ಆಗಿರ್ಬೋದು, ಅವ್ರ ಮೇಲೆ ಬಿಂಬಿಸ್ತಾ ಇರ್ತಕ್ಕಂಥ ಈ ಭಾಷೆ ಆಗಿರ್ಬೋದು, ಇದೆಲ್ಲ ಯಾವ ರೀತಿ ಇದೆ. ಇದರಲ್ಲಿ ನಾವು ಅಂದ್ಕೊಬೇಕಾದ್ರೆ ನಮ್ಮ ಕಾಳಜಿ ಏನು ಅಂತಂದರೆ ಆ ನಾಗಲಕ್ಷ್ಮಿ ಕೇಸಲ್ಲೂ ಕೂಡ ಟಾರ್ಗೆಟ್ ಆಗ್ತದಿದ್ದು ಅಸಹಾಯಕ ಬೆಳೆಯರೆ. ಇನ್ನೊಂದು ರೀತಿಯಲ್ಲಿ ನಾವು ನಿಜಕ್ಕೂ ಕೂಡ ಸಮಾಜವನ್ನು ಅರ್ಥೈಸ್ಕೊಂಡು ನೋಡೋದೇ ಆದರೆ ಪ್ರಿಯಾಂಕಾ ಕೂಡ ಒಬ್ಬಳು ಅಸಹಾಯಕಿ. ಒಂದು ಅಸಹಾಯಕತೆಯಿಂದ ಒಬ್ಬಳು ನ್ಯಾಯ ಕೇಳಕ್ಕೆ ಹೋಗ್ತಾಳೆ, ಇನ್ನೊಬ್ಳು ತಾನೇ ಎಕ್ಸಿಕ್ಯೂಟ್ ಮಾಡಕ್ಕೆ ಹೋಗ್ತಾಳೆ. ನಾವು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ನಮ್ಮ ಮಹಿಳೆಯರು ಈಗಾಗಲೇ ಸಬಲೀಕರಣ ಆಗೋಗಿದ್ದಾರೆ, ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ, ಅವರು ತುಂಬ ಎಲ್ಲ ಶಕ್ತಿ ಹೊಂದಿದ್ದಾರೆ ಅನ್ನೋ ಭ್ರಮೆ ಇದೆಯಲ್ಲ, ಅದು ಆಚೆ ಕಡೆ ಬರಬೇಕಾಗಿದೆ. ಅದು ಕೇವಲ ಭ್ರಮೆ ಅನ್ನೋದನ್ನು ಇವೆರಡು ಕೇಸ್ಗಳು ನಮ್ಮ ಕಣ್ಣು ಮುಂದೆ ತೆರೆದಿಡ್ತಾ ಇದ್ದಾವೆ. ಇಂತಹ ಒಂದು ಸಾಮಾಜಿಕ ಅಧ್ಯಯನ, ಒಂದು ಅಪರಾಧದ ಅಧ್ಯಯನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೊಲೀಸ್ ಇಲಾಖೆಗೆ ಮತ್ತೊಮ್ಮೆ ಅಭಿನಂದಿಸ್ತಾ, ಈ ವಿಚಾರಗಳ ಬಗ್ಗೆ ಇನ್ನೂ ಕೂಡ ರಚನಾತ್ಮಕ ಜನ ಯೋಚಿಸಲಿ, ಮೀಡಿಯಾಗಳಿಂದ ಸೂಕ್ಷ್ಮವಾಗಿ ನಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು.